ಎಲ್ರಿಗೂ ನಮಸ್ತೆ. ಕಡೆ ವಾರ ಕಂಪ್ಲೀಟಾಗಿ ನಾನು ಯಾವ ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ. ಕಾರಣ ನಾನು ಟ್ರಾವೆಲಿಂಗ್ಲಿದ್ದೆ. ಸೊ ಕಂಟಿನ್ಯೂಸ್ ರೆಗ್ಯುಲರ್ ಟ್ರಾವೆಲಿಂಗ್ಲಿರೋದ್ರಿಂದ ವರ್ಕೌಟ್ಸು ನಡೆದಿಲ್ಲ ಆ್ಯಂಡ್ ಅಬ್ಸಲ್ಯೂಟ್ಲಿ ಡೈಲಿ ವ್ಲಾಗ್ಸು ನಡೆದಿಲ್ಲ. ಇವತ್ತಿಂದ ಶುರು ಮಾಡಿದ್ದೀನಿ. ಆ್ಯಕ್ಚುಲಿ ಲಾಸ್ಟ್ ವೀಕೆಂಡು ಟ್ರಾವೆಲಿಂಗ್ ವ್ಲಾಗ್ನ ಅಪ್ಲೋಡ್ ಮಾಡಿದೆ. ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದು. ಐ ಡೋಂಟ್ ನೋ ಎಷ್ಟು ಜನಕ್ಕೆ ಇಷ್ಟ ಆಯಿತು ಅಥವಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಇಫ್ ಯು ಲೈಕ್ ದಟ್ ಕೈಂಡ್ ಆಫ್ ಕಂಟೆಂಟ್, ಲೈಕ್ ನಾನು ಇನ್ನೂ ಆ ಥರ ವೀಡಿಯೋಗಳನ್ನ ಮತ್ತಷ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಫ್ ಯು ಗೈಸ್ ಲೈಕ್, ಕಮೆಂಟಲ್ಲಿ ತಿಳಿಸಿ ಇಷ್ಟ ಆಗ್ತಿದೆ ಅವ್ರು ಇಷ್ಟ ಆಗ್ತಿಲ್ಲ, ಅಥವಾ ಲೈಕ್ ಕಾನ್ಸಂಟ್ರೇಟ್ ಆನ್ ರೆಗ್ಯುಲರ್ ವರ್ಕೌಟ್ ಬ್ಲಾಗ್ಸ್, ಅಥವಾ ಇದು ಸಹ ಚೆನ್ನಾಗಿದೆ ಅಂತ ಹೇಳಿದರೆ, ಲೈಕ್ ವಾಟ್ ಎವರ್ ಇಟ್ ಈಸ್ ಯುವರ್ ಒಪಿನಿಯನ್ಸ್ ಕಮೆಂಟಲ್ಲಿ ತಿಳಿಸಿ. ಸೊ ದಟ್ ಇಂಪ್ರೂವೈಸ್ ಮಾಡ್ಕೊಳ್ಳಿಕ್ಕಾದರೂ, ಇಲ್ಲಾಂತಂದರೆ ಮತ್ತೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಎಫರ್ಟ್ಸ್ ಹಾಕ್ಲಿಕ್ಕಾದ್ರೂ ಹೆಲ್ಪ್ ಆಗುತ್ತೆ ನನಗೆ. ಸೊ ಇವತ್ತು ವರ್ಕೌಟ್ ಮುಗೀತು. ಆ್ಯಕ್ಚುಲಿ ಮುಂಚೆನೂ ಮಾಡಿದ್ದೆ ರೀ ವರ್ಕೌಟ್. ನಾನು ಬರಬೇಕಾದ್ರೂ ವರ್ಕೌಟ್ ಮಾಡಿದೆ, ವಿಡಿಯೋ ಮಾಡ್ಕೊಂಡು ಬಂದೆ. ಆಲ್ರೆಡಿ ಒಂದು ಸತಿ ಮಾತಾಡಿದೆ, ಬಟ್ ಮೈ ಮೈಕ್ ಇಟ್ಸ್ ನಾಟ್ ಸ್ವಲ್ಪ ಮಂಕಾಗಿದೆ ನನ್ನ ಮೈಕು. ಸೊ ಅದರಿಂದ ರಿಪೀಟ್ ಸೇಮ್ ವಿಡಿಯೋನ ಇನ್ನೊಂದು ಸತಿ ಮಾಡಬೇಕಾಗಿರೋ ಸಿಚುವೇಶನ್ ಬಂತು. ಏನಂದರೆ ಕರೆಕ್ಟಾಗಿ ರೆಕಾರ್ಡ್ ಆಗಿಲ್ಲ, ಅದು ಪ್ರಾಬ್ಲಮ್ ಆಗಿದೆ. ಎಕ್ಸ್ಟರ್ನಲ್ ನಾಯ್ಸ್ನ ಕ್ಯಾಚ್ ಮಾಡಿದೆ. ಇಟ್ಸ್ ಓಕೆ. ಸೊ ಏನು ಟಾಪಿಕ್ ಬಗ್ಗೆ ಮಾತಾಡಿದೆ ಅಂತಂದರೆ, ಇಫ್ ಯು ಆರ್ ಎ ಬಿಗಿನರ್, ನೀವು ಬಿಗಿನರ್ ಆಗಿದ್ದರೆ ಲೈಕ್ ಹೇಗೆ ನೀವು ನಿಮ್ಮ ಒಂದು ಫಿಟ್ನೆಸ್ ಜರ್ನಿನ ಶುರು ಮಾಡಬೇಕು, ಲೈಕ್ ಡಯಟ್ ಆಗಿರಲಿ ಅಥವಾ ವರ್ಕೌಟ್ಸ್ ಆಗಿರಲಿ, ಯಾವ ರೀತಿ ನೀವು ಶುರು ಮಾಡಬೇಕು, ಯಾವುದು ಫಸ್ಟ್ ಸ್ಟೆಪ್ ಆಗಿರುತ್ತೆ ನಿಮಗೆ. ವಾಟ್ ವುಡ್ ಬಿ ಯುವರ್ ಫಸ್ಟ್ ಸ್ಟೆಪ್ ಆ್ಯಸ್ ಎ ಬಿಗಿನರ್ ಟು ಸ್ಟಾರ್ಟ್ ಯುವರ್ ವರ್ಕೌಟ್ ಜರ್ನಿ ಅರೆ ಡಯಟ್ ಜರ್ನಿ, ಲೈಕ್ ಎವ್ರಿಥಿಂಗ್. ಇದೇನಕ್ಕೆ ಸ್ಪೆಸಿಫಿಕ್ ಆಗಿ ಟಾಪಿಕ್ ಮೇಲೆ ಮಾತಾಡ್ತಿದ್ದೀನಿ ಅಂತಂದರೆ, ಲಾಸ್ಟ್ ವೀಕು ಸಬ್ಸ್ಕ್ರೈಬರ್ ಮೆಸೇಜ್ ಮಾಡಿದ್ರು ನನಗೆ, ಅವ್ರ ಜೊತೆ ಮಾತಾಡಿದೆ. ಅವರು ಈ ಒಂದು ಮಿಸ್ಟೇಕ್ನ ಮಾಡಿದರು. ಸೊ ಇದನ್ನು ನಾನು ಸ್ಪೆಸಿಫಿಕ್ ಆಗಿ ಈ ಟಾಪಿಕ್ ಮೇಲೆ ಮಾತಾಡಿದ್ರೆ ಬಹಳಷ್ಟು ಬಿಗಿನರ್ಸ್ಗೆ ಇದು ಹೆಲ್ಪ್ ಆಗುತ್ತೆ ಅಂತ ಮಾತಾಡ್ತಿದ್ದೀನಿ. ಸೊ ಫಸ್ಟು ಅವ್ರು ಏನು ತಪ್ಪು ಮಾಡಿದರು ಅಂತ ಮಾತಾಡ್ತೀನಿ. ಅದಾದಮೇಲೆ ಏನು ಸರಿ ಮಾಡಬೇಕು ಅಂತ ಮಾತಾಡ್ತೀನಿ. ಫಸ್ಟ್ ಅವ್ರು ತಪ್ಪು ಮಾಡಿದ್ದೇನಂತಂದರೆ, ಅವ್ರು ಬಿಗಿನರ್ ಆಗಿದ್ರು, ಲೈಕ್ ಬಿಗಿನರ್ ಮೀನ್ಸ್ ಅವರು ರೆಗ್ಯುಲರ್ ವರ್ಕೌಟೇ ಮಾಡ್ತಿರಲಿಲ್ಲ. ಸಡನ್ನಾಗಿ ಜಿಮ್ಮಿಗೆ ಜಾಯ್ನ್ ಆಗಿದ್ದಾರೆ. ಜಿಮ್ ಜಾಯ್ನ್ ಆದ ತಕ್ಷಣ ಕರೆಕ್ಟಾಗಿ ನಾನೇನು ಲೈಕ್ ಡಯಟ್ ಪ್ಲಾನ್ ಏನು ಹೇಳಿದೆ, ಆ ಸರ್ಪ್ಲಸ್ನ ಕರೆಕ್ಟಾಗಿ ಮಾಡಿದ್ದಾರೆ. ಸರ್ಪ್ಲಸ್ ಡಯಟ್ನ ಪ್ಲಾನ್ ಮಾಡಿದ್ದಾರೆ. ಆ್ಯಂಡ್ ಅದನ್ನು ಕಂಪ್ಲೀಟಾಗಿ ಟ್ರ್ಯಾಕ್ ಮಾಡ್ಕೊಂಡು ಅವ್ರ ಕ್ಯಾಲರೀಸ್ನ 400 ಕ್ಯಾಲರೀಸ್ ಫಾರ್ ಎ ಬಿಗಿನರ್ ಇಸ್ ಟೂ ಮಚ್. ಸೊ he was having a 400 surplus calories for his maintenance calorie. ಸೊ 400 surplus ಇಟ್ಕೊಂಡು ಅವರು ಕಂಟಿನ್ಯೂಸ್ ಆಗಿ ವರ್ಕೌಟ್ ಮಾಡಿದ್ದಾರೆ. ಇದರಿಂದ ಅವರಿಗೆ ಇಂಡೈಜೆಷನ್ ಆಗಲಿ ಮತ್ತು ಲೈಕ್ ಏನಂತಾರೆ ಸ್ವಲ್ಪ ವೀಕ್ನೆಸ್ ಆಗಲಿ, ಈ ರೀತಿ ಒಂದು ಪ್ರಾಬ್ಲಮ್ಸ್ನ ಕಾಣಿದೆ. ಆ್ಯಂಡ್ ಅಗೇನ್ I was on the bulking journey. He was putting so much of fuel, working out very good, but he was not getting any results or gains from all of those things. ಸೊ ಇದೆಲ್ಲ ಅವ್ರ ತಪ್ಪು. ಸೊ ಏನು ಮಾಡಬೇಕು, ವಾಟ್ ಯು ಶುಡ್ ಡೂ ಇಫ್ ಯು ಆರ್ ಎ ಬಿಗಿನರ್. ಸೊ ಇಫ್ ಯು ಆರ್ ಎ ಬಿಗಿನರ್, ಡೋಂಟ್ ಥಿಂಕ್ ಟೂ ಮಚ್ ಅಬೌಟ್ ಯುವರ್ ಡಯಟ್. ನಿಮಗೆ ಬಿಗಿನರ್ ಅಂದರೆ ಸ್ಪೆಸಿಫಿಕ್ಕಾಗಿ ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ, ಇಲ್ಲಿ ತನಕ ನಾನು ವರ್ಕೌಟೇ ಮಾಡಿದರೆ ಸ್ವಲ್ಪ ವಾಕಿಂಗ್ ಇದು ಮಾಡಿದ್ದೀನಿ, ಕರೆಕ್ಟಾಗಿ ಜಿಮ್ಮಿಗೆ ಹೋಗಿ ಇವಾಗಿಂದ ಶುರು ಮಾಡಿದ್ದೀನಿ, ಅಥವಾ ಬಹಳಷ್ಟು ಮೀನ್ಸ್ 1 ವರ್ಷ 2 ವರ್ಷ ಗ್ಯಾಪ್ ಆಗಿ ಮತ್ತೆ ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಅನ್ನೋರೆಲ್ಲ ಬಿಗಿನರ್ಸ್. ಸೊ ಅಂಥವ್ರ ಬಗ್ಗೆ ಮಾತಾಡ್ತೀನಿ. ಸೊ ಇವಾಗ ಶುರು ಮಾಡಿದ್ದೀನಿ ಅಂತ ಅನ್ನೋರು, ಡೋಂಟ್ ಥಿಂಕ್ ಟೂ ಮಚ್ ಅಬೌಟ್ ಯುವರ್ ಡಯಟ್. ಬಿಕಾಸ್ ಯಾವಾಗ ನೀವು ಈಗ ನೋಡಿ, ಅವರು ಸರ್ಪ್ಲಸ್ ಹಾಕ್ಕೊಂಡಿದ್ದಾರೆ 400 ಕ್ಯಾಲರೀಸ್. ಈಗ 400 ಸರ್ಪ್ಲಸ್ ಕ್ಯಾಲರಿ ಹಾಕೊಳ್ಳೋದೇನು ಭಾಳಷ್ಟು ಲೈಕ್ ಬಿಗ್ ಥಿಂಗ್ ಅಲ್ಲ. ಬಟ್ ದ ಥಿಂಗ್ ಇಸ್, ಆ 400 ಸರ್ಪ್ಲಸ್ಸು ನಿಮ್ಮ ಬಾಡಿ ಕೊಟ್ಟ ಮೇಲೆ ಆ ಬಾಡಿ ಅದನ್ನ ಅಬ್ಸರ್ವ್ ಮಾಡಬೇಕು, ಕಂಪ್ಲೀಟಾಗಿ ಅದನ್ನ ಡೈಜೆಸ್ಟ್ ಮಾಡಿ, ಅದನ್ನು ಅಬ್ಸರ್ವ್ ಮಾಡಿ, ಆಮೇಲೆ ಅದರಿಂದ ನಿಮಗೆ ಏನು ಮಸಲ್ ರಿಪೇರ್ ಮಾಡೋದಾಗಲಿ, ಮಸಲ್ ಗ್ರೋತ್ ಆಗೋದಾಗಲಿ ಆಗಬೇಕು. ಬಟ್ ದ ಪ್ರಾಬ್ಲಮ್ ವೇರ್ ಕಮ್ಸ್ ಇಸ್, ನಿಮ್ಮ ಒಂದು ಬಾಡಿಲಿ ಹೇಗೆ ಸೆಟ್ ಆಗಿರುತ್ತೆ ಅಂದರೆ, ನಿಮ್ಮ ಬಾಡಿ ನಿಮ್ಮ ಒಂದು ಹೈಟ್ ವೆಯ್ಟಿಗೆ ಮತ್ತು ರೆಗ್ಯುಲರ್ ಆ್ಯಕ್ಟಿವಿಟಿಗೆ ಸೆಟ್ ಆಗಿರುತ್ತೆ. ಸೊ ಸಡನ್ನಾಗಿ ನೀವು ನಿಮ್ಮ ಒಂದು ಗ್ರಾಫಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಹೀಗೆ ಹೋಗ್ತಿದೆ ನಿಮ್ಮ ಒಂದು ಮೇಂಟೆನೆನ್ಸ್ ಕ್ಯಾಲರೀಸ್, ಡೈಲಿ ನಾರ್ಮಲಾಗಿ ತಿಂತಿದ್ರಿ, ಸಡನ್ನಾಗಿ 400 ಸರ್ಪ್ಲಸ್, ಸಡನ್ನಾಗಿ ನಾಳೆಯಿಂದನೇ 400 ಸರ್ಪ್ಲಸ್. ಅದು ನೀವು ಕರೆಕ್ಟಾಗಿ ಮುಂಚೆ ಕರೆಕ್ಟಾಗಿ ಪ್ರೋಟೀನ್ ಇಂಟೇಕ್ ಮಾಡ್ತಿರಲಿಲ್ಲ, ಕರೆಕ್ಟಾಗಿ ಫ್ಯಾಟ್, ಕರೆಕ್ಟಾಗಿ ಕಾರ್ಬ್ಸ್ ಇಂಟೇಕೇ ಆಗ್ತಿರಲಿಲ್ಲ. ಯೂಶ್ವಲಿ ನಮ್ಮ ಇಂಡಿಯನ್ ಡಯಟ್ಸಲ್ಲಿ ಹೇಳ್ತಿದ್ದೀನಿ, ನಾರ್ಮಲ್ ಹುಡುಗರು. ಸೊ ಅಂಥವ್ರು ಸಡನ್ನಾಗಿ ಒಂದೇ ಸತಿ 400 ಕ್ಯಾಲರೀಸ್ ಹೈಕ್ ಮಾಡಿದರೆ ಏನಾಗುತ್ತೆ, ಬಾಡಿಗೆ ಅಷ್ಟು ಕೆಪಾಸಿಟಿ ಆ ಬಾಡಿಗೆ ಸೆಟ್ಟೇ ಆಗಿಲ್ಲ, ಆ ಬಾಡಿ ಆ ಒಂದು ಎನ್ವೈರ್ನಮೆಂಟಲ್ಲೇ ಬಂದಿಲ್ಲ.
ಅಷ್ಟು ಹೆವಿ ಫುಡ್ನ ಡೈಜೆಸ್ಟ್ ಮಾಡೋದು. ಸಡನ್ನಾಗಿ ನೀವು 400 ಕ್ಯಾಲರೀಸ್ ಸರ್ಪ್ಲಸ್ ಮಾಡಿ ಕರೆಕ್ಟಾಗಿ ಮೇಂಟೆನೆನ್ಸ್ ಕ್ಯಾಲರಿನೇ ನೀವು ಕೊಡ್ತಿರಲ್ಲ ಮುಂಚೆ ನಿಮ್ಮ ಬಾಡಿಗೆ, ಇಫ್ ಯು ಆರ್ ಎ ಬಿಗಿನರ್. ಸೊ ಒಂದೇ ಸತಿ ಸರ್ಪ್ಲಸ್ ಕೊಟ್ಟರೆ ಯುವರ್ ಬಾಡಿ ವಿಲ್ ನಾಟ್ ಟೇಕ್ ದ್ಯಾಟ್. ಸೊ ಅಡ್ಯಾಪ್ಟ್ ಆಗಲ್ಲ ಸಡನ್ನಾಗಿ, ಕ್ವಿಕ್ಕಾಗಿ ಅಡ್ಜಸ್ಟ್ ಆಗಲ್ಲ ಆ ಒಂದು ನ್ಯೂ ಎನ್ವೈರನ್ಮೆಂಟಿಗೆ, ನ್ಯೂ ಡಯಟಿಗೆ. ಸೊ ಏನಾಗುತ್ತೆ, ಅಬ್ಸಲ್ಯೂಟ್ಲಿ ಇಟ್ ವಿಲ್ ನಾಟ್ ಡೈಜೆಷನ್ ಮಾಡಲಿಕ್ಕೆ ಇನ್ನೂ ಜಾಸ್ತಿ ಎನರ್ಜಿ ಬೇಕಾಗುತ್ತೆ, ಜಾಸ್ತಿ ಎಫರ್ಟ್ ತೊಗೊಳುತ್ತೆ. ಆ್ಯಂಡ್ ಡೈಜೆಷನ್ ಪ್ರಾಬ್ಲಮ್ ಅಂತಂದರೆ ಅಫ್ಕೋರ್ಸ್ ವಿಲ್ ಬಿ ಹ್ಯಾವಿಂಗ್ ವಾಟ್ಸ್ ದಟ್ ಲೈಕ್ ಡಿಸೆಂಟ್ರಿ ಆಗಲಿ ಅಥವಾ ಬ್ಲೋಟಿಂಗ್ ಆಗಲಿ, ಈ ರೀತಿ ಬಹಳಷ್ಟು ತೊಂದರೆಗಳನ್ನ ನೀವು ಫೇಸ್ ಮಾಡ್ತೀರಾ. ಸೊ ಇಟ್ಸ್ ಕಂಪ್ಲೀಟ್ಲಿ ಇನ್ಕನ್ವೀನಿಯೆಂಟ್ ವೇ ಟು adapt for a new diet. So if you want to like fix your diet, ಕರೆಕ್ಟಾಗಿ ನೀವು ಕ್ಯಾಲ್ಕುಲೇಟ್ ಮಾಡಿ ಕರೆಕ್ಟಾಗಿ ನಿಮ್ಮ ಒಂದು ಸರ್ಪ್ಲಸ್ ಜರ್ನಿಗೆ ಬರಬೇಕಂತ ಇದ್ದರೆ, ಗೋ ಬೈ ಸ್ಟೆಪ್ ಬೈ ಸ್ಟೆಪ್. ಹೇಗೆ ಅಂತಂದರೆ, ಇವತ್ತು 2 ಎಗ್ಸ್ ತಿಂತಿದ್ದೀರಾ, ನಾಳೆ ಲೈಕ್ ಅಪ್ಕಮಿಂಗ್ ವೀಕಲ್ಲಿ 2ನ್ನ 4 ಮಾಡಿ, ಓಕೆನಾ? ಅಟ್ಲೀಸ್ಟ್ 3 or 4 ಸಮಥಿಂಗ್ ಲೈಕ್ ದಟ್. ಸೊ 4 ಮಾಡಿ ತಿಂತಾ ಹೋಗಿ ಒಂದು ವಾರ. ಅದಾದಮೇಲೆ ಆ ಬಾಡಿ ಆ ಒಂದು ಸ್ವಲ್ಪ ಲೈಕ್ ಅದ್ರ ಕೆಪಾಸಿಟಿನ ಇಂಕ್ರೀಸ್ ಮಾಡುತ್ತೆ. ನೆಕ್ಸ್ಟ್ ವೀಕಲ್ಲಿ ಮತ್ತೆ ಇನ್ನೊಂದು 2 ಎಗ್ಸ್ ಇನ್ಕ್ರೀಸ್ ಮಾಡಿ, ನೆಕ್ಸ್ಟ್ ಇನ್ನೊಂದು 2 ಇನ್ಕ್ರೀಸ್ ಮಾಡಿ, ನೆಕ್ಸ್ಟ್ ವೀಕ್ ಅಪ್ಕಮಿಂಗ್ ವೀಕ್ಸ್ ಬರ್ತಾ ಈ ರೀತಿ ತಿನ್ನಬೇಕು. ಒಂದೇ ಸತಿ ನೀವು 2 ಎಗ್ಸ್ ತಿಂತಿದ್ದಾರು, ಒಂದೇ ಸತಿ 7, 10 ಈ ರೀತಿ ನೀವು ತಿನ್ನುವಾಗ ಏನಾಗುತ್ತೆ ಅಂತಂದರೆ, ಯುವರ್ ಬಾಡಿ ವಿಲ್ ನಾಟ್ ಅಕ್ಸೆಪ್ಟ್ ದ್ಯಾಟ್. ಆ್ಯಂಡ್ ಅಗೇನ್ ಆ ಒಂದು ಕೈಂಡ್ ಆಫ್ ಎನ್ವೈರ್ನಮೆಂಟಲ್ಲೇ ನಿಮ್ಮ ಬಾಡಿ ಇರಲ್ಲ, ನಿಮ್ಮ ಬಾಡಿ ಆರ್ಗನ್ಸ್ ಇರಲ್ಲ. ಸಡನ್ನಾಗಿ ಹೈ ಹೀಟ್ ಫುಡ್ಸ್ ನಿಮ್ಮ ಬಾಡಿಗೆ, ಫಾರ್ ಎಕ್ಸಾಂಪಲ್ ಎಗ್, ಒಂದೇ ಸತಿ 8-9 ಎಗ್ಸ್ ನೀವು ತಿನ್ನೋಕ್ಕೆ ಶುರು ಮಾಡುವಾಗ ಆಬ್ಸಲ್ಯೂಟ್ಲಿ ನಿಮಗೆ ಬಾಡಿ ಹೀಟ್ ಇಶ್ಯೂಸ್ ಬರುತ್ತೆ, ಪಿಂಪಲ್, ರ್ಯಾಷಸ್. ಆ್ಯಂಡ್ ಅಗೇನ್ ಬಿಕಾಸ್ ಆಫ್ ಹೀಟ್ ಹೇರ್ ಫಾಲ್ ಆಗುತ್ತೆ, ಬಿಕಾಸ್ ಆಫ್ ಹೀಟ್ ತಲೆ ಲೈಕ್ ಈ ನೋಸಲ್ಲಿ ಇನ್ಸೈಡ್ ನೋಸಲ್ಲೆಲ್ಲ ಲೈಕ್ ಗುಳ್ಳೆಗಳು ಬರುತ್ತೆ. ನಾನು ಏನಕ್ಕೆ ಇಷ್ಟೊಂದು ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ ಅಂದರೆ, ಐ ಹ್ಯಾವ್ ಫೇಸ್ಡ್ ಆಲ್ ದೀಸ್ ಥಿಂಗ್ಸ್, ಎಕ್ಸ್ಪೀರಿಯನ್ಸ್ ಇದೆ, ನಾನು ಮಾಡಿದ್ದೀನಿ. ಸೊ ಈ ಥರ ಒಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೀನಿ. ಸೊ ಇಫ್ ಯು ಡೋಂಟ್ ವಾಂಟ್ ಟು ಫೇಸ್ ಆಲ್ ದೀಸ್ ಥಿಂಗ್ಸ್, ಪ್ಲೀಸ್ ಫಿಕ್ಸ್ ಯುವರ್ ಡಯಟ್. ಲೈಕ್ ಫಿಕ್ಸ್ ಯುವರ್ ಡಯಟ್ ಮೀನ್ಸ್ ಡೇ ಬೈ ಡೇ ಇನ್ಕ್ರೀಸ್ ಮಾಡ್ತಾ ಹೋಗಿ. ಇಫ್ ಯು ಆರ್ ಎ ಬಿಗಿನರ್, ನಾನು ಬಹಳ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ, ದಿಸ್ ಇಸ್ ಸ್ಟ್ರಿಕ್ಟ್ಲಿ ಫಾರ್ ಬಿಗಿನರ್ಸ್. ಸೊ ಬಿಗಿನರ್ಸ್ ಬಗ್ಗೆ ಮಾತ್ರ ಮಾತಾಡ್ತಿರೋದು. ಸೊ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಬನ್ನಿ. 1 month 2 month ಆದಮೇಲೆ ಕರೆಕ್ಟಾಗಿ ಸೀರಿಯಸ್ ಆಗಿ ನಿಮ್ಮ ಒಂದು 2 months ಬಾಬಾ ಅಷ್ಟೊಂದು ಲೆಂತಿ ಆಗಬೇಡ, ಕರೆಕ್ಟಾಗಿ ರೆಗ್ಯುಲರ್ ವರ್ಕೌಟ್ ಮಾಡ್ತಿದ್ದೀನಿ ಅಂತಂದರೆ 1 monthಲ್ಲೆಲ್ಲ ನೀವು ಸೆಟ್ ಆಗ್ತೀರಾ ನ್ಯೂ ಕೈಂಡ್ ಆಫ್ ಡಯಟಿಗೆ. ಸೊ 1 month ಮುಗಿದ ತಕ್ಷಣ ಕರೆಕ್ಟಾಗಿ ಎಕ್ಸಾಕ್ಟಾಗಿ ನಿಮ್ಮ ಒಂದು ಸರ್ಪ್ಲಸ್ ಡಯಟ್ನ ನೀವು ಫಾಲೋ ಮಾಡ್ಬೋದು. ಸೊ ಒನ್ ಮಂತ್ ತನಕ ನಾರ್ಮಲ್, ಲೈಕ್ ಬಹಳ ತಲೆ ಕೆಡ್ಸ್ಕೊಬೇಡಿ, ರೆಗ್ಯುಲರ್ ಲೈಕ್ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ಜಿಮ್ಮಿಗೆ ಕರೆಕ್ಟಾಗಿ ಹೋಗಬೇಕು, ಎವ್ರಿ ಸಿಂಗಲ್ ಡೇ ಮಿಸ್ ಮಾಡದೆ ಹೋಗಬೇಕು, ವೀಕ್ಲಿ ಟ್ವೈಸ್ ರೆಸ್ಟ್ ತೊಗೊಬೇಕು. ಅದಾದಮೇಲೆ ಕರೆಕ್ಟಾಗಿ ಲೈಕ್ ಹೆಲ್ದಿ ಫುಡ್ಸ್ ಮಾತ್ರ ಇರಬೇಕು ನಿಮ್ಮ ಒಂದು ಡಯಟಲ್ಲಿ. ಬೇರೆ ಎಲ್ಲ ಜಂಕ್ ಫುಡ್ಸ್ ಅಥವಾ ಒಂದು ಪ್ರಾಸೆಸ್ ಫುಡ್ಸ್ ಇರುತ್ತಲ್ಲ, ಅದನ್ನು ಕಟ್ ಮಾಡಿ ರೆಗ್ಯುಲರಾಗಿ ಲೈಕ್ ಮೀಲ್ಸ್ ತೊಗೊಳ್ಳಿ. ಲೈಕ್ ಇಫ್ ಯು ಆರ್ ಅನ್ ಎ ಬಲ್ಕಿಂಗ್, 3 to 4 ಮೀಲ್, ಮಿನಿಮಮ್ 3 meals, 4 meals if you can, 5 meals if you can. Like 5 meals means like ಆ್ಯಕ್ಚುಲಿ ಆಗಲ್ಲ, ಬಿಗಿನರ್ಸ್ ಭಾಳ ಸ್ಕಿನ್ನಿಂಗ್ ವಯಸ್ಸು ಒಂದೇ ಸತಿ 5 meals ಎಲ್ಲ ತಿನ್ಲಿಕ್ಕೆ ಆಗಲ್ಲ. ಲೈಕ್ 4 mealsಗೆ ಅಟ್ಲೀಸ್ಟ್ 3 mealsನ ಕಂಪ್ಲೀಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಎಲ್ಲ ಒಂದು ಫುಡ್ ಲೈಕ್ ಕಂಪ್ಲೀಟ್ ಫುಡ್ಡಲ್ಲಿ ಈ ಪ್ರೋಟೀನ್ ಅಂತಂದರೆ ನಮ್ಮ ಒಂದು ಎಗ್, ಸ್ವಲ್ಪ ಕಾಳುಗಳು, ತರಕಾರಿ, ಇದೆಲ್ಲನೂ ಕಂಪ್ಲೀಟ್ ಮಾಡಿ ತಿನ್ನಲಿಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ವರ್ಕೌಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಆ್ಯಂಡ್ ಅಗೇನ್ ವರ್ಕೌಟಲ್ಲಿ ಬಹಳಷ್ಟು ವೆಯ್ಟ್ ಲಿಫ್ಟ್ ಮಾಡಬೇಕು ಅಂತಲೇ ಇಲ್ಲ ನೀವು ಬಿಗಿನರ್ಸು. ಜಸ್ಟ್ ಫಾರ್ಮ್ನ ಪ್ರಾಕ್ಟೀಸ್ ಮಾಡಿ, ಕರೆಕ್ಟಾಗಿ ನಿಮ್ಮ ಒಂದು ಬಾಡಿ ಪೋಸ್ಚರು, ಫಾರ್ಮ್ಸ್ ಕರೆಕ್ಟಾಗಿರ್ಬೇಕು, ಅದನ್ನು ಪ್ರಾಕ್ಟೀಸ್ ಮಾಡಿ 1 ತಿಂಗಳ ತನಕ. ಸೊ ಬಹಳಷ್ಟು ಕರೆಕ್ಟಾಗಿ ಲೈಕ್ ವೆಯ್ಟ್ ಗೇನ್ ಆಗ್ತಿದ್ದೀನ, ಕರೆಕ್ಟಾಗಿ ನಾನು ಲೈಕ್ ಕರೆಕ್ಟಾಗಿ ನನಗೆ ಕ್ವಾಲಿಟಿ ಮಸಲ್ ಬಿಲ್ಡ್ ಆಗ್ತಿದೆ. ಲೈಕ್ ಡೋಂಟ್ ವರಿ, ಆಲ್ ಆಫ್ ದೀಸ್ ಥಿಂಗ್ಸ್ ಇನ್ ಎ ಲೈಕ್ ಫಾರ್ ಅ ಬಿಗಿನಿಂಗ್ ಮಂತ್. ಸೊ ಒಂದೇ ಮಂತಲ್ಲಿ ಅಥವಾ ಅಪ್ಕಮಿಂಗ್ ಬರೋ 2 ಮಂತಲ್ಲಿ ನಿಮ್ಗೆ ಕಂಪ್ಲೀಟಾಗಿ ನಿಮಗೆ ಲೈಕ್ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಆಗಲಿ ಅಥವಾ ಕಂಪ್ಲೀಟ್ ನಿಮ್ಮ ಒಂದು ಫ್ಯಾಟ್ ಲಾಸ್ ಆಗಲಿ ಅಥವಾ ಕಂಪ್ಲೀಟ್ ಬಲ್ಕಿಂಗ್ ಆಗಲಿ, ಇಟ್ ವೋಂಟ್ ಹ್ಯಾಪನ್. ಓಕೆ, ಇಟ್ಸ್ ಅ ಲಾಂಗ್ ಜರ್ನಿ. ನಾನು ಒಂದು ವರ್ಕೌಟ್ ಜರ್ನಿನ ಶುರು ಮಾಡಿ ಮೋರ್ ದೆನ್ 6 years ಆಗ್ತಿದೆ. ಬಟ್ ನಾನು ಬಹಳಷ್ಟು ಇನ್ಕನ್ಸಿಸ್ಟೆನ್ಸಿ ಇತ್ತು, ಮಧ್ಯದಲ್ಲಿ ಗ್ಯಾಪ್ ಕೊಡ್ತಿದ್ದೆ. ಬಟ್ ಕನ್ಸಿಸ್ಟೆಂಟಾಗಿ 6 years 7 years ಮಾಡ್ಕೊಂಡು ಬಂದಿರೋರು ಇದ್ದಾರೆ. ಸೊ 7 years ಬಂದ ತಕ್ಷಣ ಅವ್ರಿಗೆ ಕಂಪ್ಲೀಟಾಗಿ ಲೈಕ್ ಮಿಸ್ ಒಲಿಂಪಿಯಾ ರೇಂಜಿಗೆ ಮತ್ತು ಕಂಪ್ಲೀಟಾಗಿ ಲೈಕ್ ನಮ್ಮ ಡ್ರೀಮ್ ಫಿಸಿಕ್ ಅಂತ ಏನಿರುತ್ತೆ, ನಮ್ಮ ಒಂದು ಆಸೆ ತಕ್ಕಂಗೆ ಅಷ್ಟು ಎಕ್ಸ್ಪೆಕ್ಟೇಷನ್ಗೆ ತಕ್ಕಂಗೆ ರೀಚ್ ಆಗಲ್ಲ. ಇಟ್ ನೀಡ್ಸ್ ನಮ್ಮ ಮಸಲ್ ಮೆಚೂರಿಟಿ ಬರಬೇಕಂತಂದರೆ, ಮಸಲ್ ಕ್ವಾಲಿಟಿ ಇನ್ಕ್ರೀಸ್ ಆಗಬೇಕಂದ್ರೆ ಇಟ್ ಟೇಕ್ಸ್ ಟೈಮ್. ಸೊ ಡೋಂಟ್ ವರಿ ಅಬೌಟ್ ಆಲ್ ದೀಸ್ ಥಿಂಗ್ಸ್, ಎಲ್ಲ ಬಿಟ್ಬಿಡಿ ಆಯಿತಾ. ಇಫ್ ಯು ಆರ್ ಅ ಬಿಗಿನರ್, ಗೋ ಟು ಜಿಮ್ ಕಂಟಿನ್ಯೂಸ್ಲಿ, ಟೇಕ್ ರೆಗ್ಯುಲರ್ ರೆಸ್ಟ್.
ಅದಾದಮೇಲೆ ಫುಡ್ ಬಗ್ಗೆನೂ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ, ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಒಳ್ಳೆ ಹೆಲ್ದಿ ಆ್ಯಂಡ್ ಗುಡ್ ಫುಡ್ಸ್ನ ತಿನ್ನೋಕ್ಕೆ ಟ್ರೈ ಮಾಡಿ. ದಟ್ಸ್ ಇಟ್. ನಮ್ಮ ಹುಡುಗ ಮಾಡ್ತಿದ್ದೀನಿ ತಪ್ಪು ಮಾಡಿದ್ದಾನೆ ಅಂದರೆ ಒಂದೇ ಸತಿ 400 ಕ್ಯಾಲರೀಸ್ನ ಇನ್ಕ್ರೀಸ್ ಮಾಡಿದ್ದಾನೆ. ಸೊ ದಟ್ಸ್ ವೆರಿ ಬ್ಯಾಡ್ ಥಿಂಗ್ ಟು ಡೂ. Very bad thing means like it will make bloating, it will make indigestion, all these things. Like so please avoid this thing. Like if you are a beginner, if you want to bulk up, if you want to increase the calories, like surplus calories, like start by at least 200. So start from 200 calories surplus, 200 250 ಇಂದ ಸ್ಟಾರ್ಟ್ ಮಾಡಿ ಒಂದು 2 months ಅಥವಾ 1.5 month ಇನ್ಕ್ರೀಸ್ ಮುಗಿದ ಮೇಲೇ ನೀವು ಅದನ್ನು 300 ಅಥವಾ 400 ಕ್ರಾಸ್ ಮಾಡಿ, ಲೈಕ್ ಅಟ್ಲೀಸ್ಟ್ 300ನ ಕ್ರಾಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಒಂದೇ ಸತಿ ನೀವು ಇಷ್ಟೊಂದು ಇದು ಮಾಡಬೇಕಾದ್ರೆ ಭಾಳಷ್ಟು ಪ್ರಾಬ್ಲಮ್ ಆಗುತ್ತೆ ನಿಮಗೆ, ಲೈಕ್ ಐ ಸೆಡ್ ಬಿಫೋರ್. ಸೊ ಒನ್ ಈಸ್ ಡೋಂಟ್ ಗೋ ಫಾರ್ ಹೈಯರ್ ಲೈಕ್ ಸರ್ಪ್ಲಸಸ್ ಇಫ್ ಯು ಆರ್ ಬಿಗಿನರ್. ಮತ್ತು ಸೆಕೆಂಡ್ ಒಂದು ಡಯಟ್ ಬಗ್ಗೆ ಟೆನ್ಷನೇ ತೊಗೋಬೇಡಿ. ಬಿಗಿನರ್ ಆಗಿದ್ರೆ ಫಸ್ಟ್ ಹೋಗಿ ಅಡ್ಜಸ್ಟ್ ಆಗಿ, ಅಡ್ಯಾಪ್ಟ್ ಆಗಿ ಒಂದು ನ್ಯೂ ಎನ್ವೈರ್ಮೆಂಟ್ಗೆ, ನೀವೊಂದು ವರ್ಕೌಟ್ ರೂಟೀನ್ಸಿಗೆ, ನೀವು ಒಂದು ನ್ಯೂ ಫುಡ್ಸಿಗೆ, ಲೈಕ್ ಹೆಲ್ದಿ ಡಯಟ್ಸ್ಗೆ ಅಡ್ಜಸ್ಟ್ ಆಗಿ. ನಿಮ್ಮ ಮುಂಚೆ ಹೇಳ್ದಂಗೆ ಸ್ಟ್ಯಾಕ್ ಬೈ ಸ್ಟ್ಯಾಕ್, ಸ್ಟೆಪ್ ಬೈ ಸ್ಟೆಪ್, ಮತ್ತು ಲೈಕ್ ಡೇ ಬೈ ಡೇ ಇನ್ಕ್ರೀಸ್ ಮಾಡ್ತಾ ಹೋಗಿ ನಿಮ್ಮ ಇಂಟೇಕ್ನ. ಲೈಕ್ 2x ಇಂದ 3xಗೆ, 3xಯಿಂದ 4xಗೆ, ಲೈಕ್ ದಟ್. ಲೈಕ್ ಬರೀ ದಿನ 3 ಹೊತ್ತು ತಿಂತಿದ್ರೆ ಸ್ವಲ್ಪ ತಿಂತಿದ್ರೆ ಸ್ವಲ್ಪ ಜಾಸ್ತಿ ಥರ, ಲೈಕ್ ಇವತ್ತು ಲೈಕ್ 3 ಮೀಲ್ ತಿಂದೆ, ನೆಕ್ಸ್ಟ್ 3 ಮೀಲ್ ಜೊತೆ ಯಾವ್ದಾದ್ರು ಒಂದು ಸ್ನ್ಯಾಕು, ಲೈಕ್ ಪ್ರೋಟೀನ್ ಸ್ನ್ಯಾಕು ಅಥವಾ ಒಂದು ಕಾರ್ಬೋಹೈಡ್ರೇಟ್ ಸ್ನ್ಯಾಕು, ಲೈಕ್ ಕಡಲೆಕಾಳು ಅಥವಾ ಏನಾದರೂ ಎಕ್ಸ್ಟ್ರಾ ಲೈಕ್ ಈ ಸ್ಯಾಂಡ್ವಿಚ್ಚು, ವೆಜಿಟೇಬಲ್ ಸ್ಯಾಂಡ್ವಿಚ್, ಈ ಥರ ವೆಜಿಟೇಬಲ್ ಸಲಾಡ್ಸು, ಈ ಥರ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಹೋಗಿ ಸ್ವಲ್ಪನೇ. ಸೊ ಈಗ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಬಾಡಿ ಒಂದು ನ್ಯೂ ಡಯಟ್ಗೆ ಅಡಾಪ್ಟ್ ಆಗುತ್ತೆ, ಆ್ಯಂಡ್ ಅಗೇನ್ ವಿಲ್ ಬಿ ನಾಟ್ ಫೇಸಿಂಗ್ ದೀಸ್ ಕೈಂಡ್ ಆಫ್ ಡೈಜೆಷನ್ ಪ್ರಾಬ್ಲಮ್ಸ್. ಸೊ ಇದಾಗಿತ್ತು ನಮ್ಮ ಒಂದು ಟಾಪಿಕ್ಕು. ಬಿಗಿನರ್ಸು ಹೇಗೆ ಅವರು ಒಂದು ನ್ಯೂ ಜರ್ನಿಗೆ ಅಡ್ಯಾಪ್ಟ್ ಆಗಬೇಕು, ಹೇಗೆ ಅವರು ಶುರು ಮಾಡಬೇಕಂತ. ಭಾಳಷ್ಟು ನೀವು ಈ ಥರ ಜಾಸ್ತಿ ಬಿಗಿನಿಂಗಲ್ಲೇ ಥಿಂಕ್ ಮಾಡ್ತಾ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಜಾಸ್ತಿ ಅಳ್ದು ಸುರಿಯೋದು ಮಾಡ್ತಾ ಹೋದರೆ ಈ ಒಂದು ಪ್ರಾಸೆಸ್ಸಲ್ಲೇ ಟೀಡಿಯಸ್ ಆಗುತ್ತೆ ಜಾಸ್ತಿ. ಬಿಗಿನಿಂಗಲ್ಲೇ ನಿಮಗೆ ಅಷ್ಟೊಂದು ಲೈಕ್ ವಿತೌಟ್ ಎನಿ ರಿಸಲ್ಟ್ಸ್, ವಿತೌಟ್ ಎನಿ ಮೋಟಿವೇಶನ್, ಲೈಕ್ ಆ ಒಂದು ಜರ್ನಿನ ಲೈಕ್ ಹಾಗೆ ನೀವು ಮೋಟಿವೇಟ್ ಮಾಡ್ಕೊಂಡು ತೊಗೊಂಡು ಹೋಗೋದು ಲೈಕ್ ಬಹಳ ಕಷ್ಟ ಆಗುತ್ತೆ. ಈಗ ಅವನು ಮೋರ್ ದೆನ್ 2 months ಮಾಡಿದ್ದಾನೆ ಅನ್ಕೊತೀನಿ. ಐ ಡೋಂಟ್ ನೋ, ಮೋರ್ ದೆನ್ 2 months ಅಲ್ಲ, 1.5 month ಮಾಡಿರ್ಬೋದು. ಸೊ ಆ 1.5 monthಲ್ಲಿ ಕಂಪ್ಲೀಟಾಗಿ 400 ಸರ್ಪ್ಲಸಲ್ಲಿದ್ದಾನೆ. ಅವನಿಗೆ ಭಾಳಷ್ಟು ಲೈಕ್ ಈ ರೀತಿದ್ದು ಇಂಡೈಜೆಷನ್ ಈ ಥರ ಪ್ರಾಬ್ಲಮ್ಸ್ ಬರ್ತಿರೋದ್ರಿಂದಾಗಿ ವೆಯ್ಟೇ ಗೇನ್ ಆಗ್ತಿಲ್ಲ ಅವನಿಗೆ. ಸೊ ಅವನು ಮೋಟಿವೇಟ್ ಆಗೋದ್ರಿಂದ ಡಿಮೋಟಿವೇಟ್ ಆಗಿದ್ದಾನೆ. ಸೊ ಅವ್ನು ಮಾತಾಡ್ತಿದ್ದಾನೆ ನನ್ನ ಜೊತೆ. ಸೊ ಅದರಿಂದ ನನಗೆ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅನ್ನಿಸ್ತು. ಇಫ್ ಯು ಫೀಲ್ ಲೈಕ್ ಇದೇ ರೀತಿ ನಿಮಗೆ ಭಾಳಷ್ಟು ಲೈಕ್ ಸಣ್ಣ ಡೌಟ್ಸ್ ಇರುತ್ತೆ ಆಯಿತಾ. ಎಲ್ರಿಗೂ ಸ್ಪೆಸಿಫಿಕ್ ಆಗಿ ಏನು ಗೂಗಲಲ್ಲಿ ಬರುತ್ತಲ್ಲ ಆ ಥರ ಡೌಟ್ಸ್ಗಳು ಯಾರಿಗೂ ಇರಲ್ಲ. ಎಲ್ರಿಗೂ ಸಣ್ಣ ಈ ಥರ ಲೈಕ್ ವಿಯರ್ಡ್ ಎಂಥ ಸಿಂಪಲ್ ಡೌಟ್ಸ್ ಆದರೂ ಇರಲಿ, ಲೈಕ್ ನೀವು ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಮಾತಾಡ್ತೀನಿ. ಮೇ ಬಿ ನೀವು ನನ್ನ ಇನ್ಸ್ಟಾಗ್ರಾಮ್ ಇನ್ಬಾಕ್ಸಲ್ಲಿ ಬಂದು ಮಾತಾಡ್ಬೋದು. ಸೊ ಎಲ್ಲಿ ಬೇಕಾದರೂ ಮಾತಾಡಿ, ಲೈಕ್ ಜಸ್ಟ್ ಟೆಕ್ಸ್ಟಲ್ಲಿ ಮಾಡಿ ನಿಮ್ಮ ಒಂದು ಪ್ರಾಬ್ಲಮ್ನ ಲೈಕ್ ನಿಮ್ಮ ಒಂದು ಡೌಟ್ನ ಅಥವಾ ನಿಮ್ಮ ಒಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಲಿಕ್ಕೆ ಆಗಿಲ್ಲ ಅಂತಂದರೆ, ಐ ಮೀನ್ ಕನ್ವೆ ಮಾಡೋಕ್ಕಾಗ್ತಿಲ್ಲ ಅಂದರೆ ಕಾಲ್ ಮಾಡ್ತೀನಿ, ಇನ್ಸ್ಟಾಗ್ರಾಮ್ ಕಾಲ್ ಮಾಡ್ತೀನಿ, ಮಾತಾಡಿ ನಿಮ್ಮ ಲೈಕ್ ಏನು ನಿಮ್ಮ ಒಂದು ಸೈಡ್ದಿದೆ ನಿಮ್ಮ ಒಂದು ವ್ಯೂ ಅದು ಕೇಳ್ತೀನಿ. ಅದಾದಮೇಲೆ ನನಗೆ ಎಷ್ಟು ಗೊತ್ತಿರುತ್ತೆ ಮತ್ತು ನನಗೆ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ ನಿಮಗೆ ಹೆಲ್ಪ್ ಮಾಡಲಿಕ್ಕೆ. ಓಕೆ, ಅಲ್ಲಿಗೆ ನಾವು ಇವತ್ತಿನ ವೀಡಿಯೋನ ಕಂಪ್ಲೀಟ್ ಮಾಡೋಣ. ರೆಗ್ಯುಲರಾಗಿ ಇನ್ಮೇಲೆ ಡಿಸಿಪ್ಲಿನ್ ಆಗಿ ವರ್ಕೌಟ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಬಿಗಿನರ್ಸ್ ಎಷ್ಟು ಜನ ನನ್ನ ಒಂದು ಸಬ್ಸ್ಕ್ರೈಬರ್ಸಲ್ಲಿ ಬಿಗಿನರ್ಸ್ ಇದ್ದಾರೆ, ರೆಗ್ಯುಲರಾಗಿ ವರ್ಕೌಟ್ ಮಾಡ್ತಿದ್ದಾರೆ, ಕಮೆಂಟ್ ಬಾಕ್ಸಲ್ಲಿ ಬಂದು ಒಂದು ಹಾಯ್ ಹೇಳಿ. ಮತ್ತು ಇದೇ ರೀತಿ ಏನಾದರೂ ಸ್ಪೆಸಿಫಿಕ್ ಆಗಿ ಇಂಟ್ರೆಸ್ಟಿಂಗ್ ಟಾಪಿಕ್ ತೊಗೊಂಡು ನಾಳೆ ಮತ್ತೆ ಬರ್ತೀನಿ, ಮಾತಾಡೋಣ. ಓಕೆ, ಸಿ ಯಾ, ಬಾಯ್.